ಇನ್ನು ಈ ವೋಟರ್ ಐ ಡಿ ಕಾರ್ಡ್ಗಳನ್ನು ತಯಾರಿಸಿದ್ರು ಅನ್ನುವಂಥ ಯಾರ್ಯಾರು ಇದ್ದರು ಅವರ ಮೇಲೆ ಪೊಲೀಸರು ಮುಗಿಬಿದ್ದಿದ್ರು, ಒಂದಿಷ್ಟು ಜನರನ್ನು ಅರೆಸ್ಟ್ ಮಾಡಿದ್ರು. ಈಗ ಅದರ ಮುಂದುವರೆದಂಥ ಭಾಗ ಇದು. ಪ್ರಭಾತ್ ಕಾಂಪ್ಲೆಕ್ಸ್ನಲ್ಲಿ ಚುನಾವಣಾ ಅಕ್ರಮ ಶಂಕೆಯ ಹಿನ್ನೆಲೆಯಲ್ಲಿ 14 ಜನರ ವಿರುದ್ಧ ಈಗ FIR ದಾಖಲಾಗಿದೆ. ಉಪ್ಪಾರಪೇಟೆ ಠಾಣೆಯಲ್ಲಿ 14 ಜನರ ವಿರುದ್ಧ FIR ದಾಖಲಾಗಿದೆ. 14 ಜನರ ವಿರುದ್ಧ IPC ಸೆಕ್ಷನ್ 171B 171B ಸೊ ಅದರ ಅನ್ವಯ ದಾಖಲಾಗಿರುವಂಥದ್ದು. ಪ್ರಜಾಪ್ರತಿನಿಧಿ ಕಾಯ್ದೆ 127A ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಚುನಾವಣಾಧಿಕಾರಿಗಳು ಮತ್ತು ಪೊಲೀಸರು ದಾಳಿ ಮಾಡಿದ್ರು. ದಾಳಿ ಮಾಡಿ ಇಲ್ಲಿದ್ದಂಥ 14 ಜನರನ್ನು ವಶಕ್ಕೆ ತೆಗೆದುಕೊಂಡಿದ್ದರು. ಈಗ ಅದರ ಮುಂದುವರೆದ ಭಾಗ ಈಗ ಅವರ ಮೇಲೀಗ FIR ಅನ್ನು ದಾಖಲಿಸಲಾಗಿದೆ. ನೋಡ್ತಾ ಇದ್ದೀವಿ ನಾವು ಯಾವ ರೀತಿ ಈ ನಕಲಿ ಐ ಡಿಗಳನ್ನು ತಯಾರಿಸಿದ್ರು ಅನ್ನುವಂಥದ್ದು. ಕಂಪ್ಯೂಟರ್ಗಳು, ಪ್ರಿಂಟರ್ಗಳು ಜೊತೆಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳನ್ನು ಪೊಲೀಸರು ಅವರ ಸುಪರ್ದಿಗೆ ತೆಗೆದುಕೊಂಡಿದ್ದರು. 14 ಜನರ ವಿರುದ್ಧ ಈಗ FIR ದಾಖಲಾಗಿದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಗೌತಮ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೌತಮ್, ಈ ನಿನ್ನೆ ಆದಂಥ ಘಟನೆ ಇದು ಏನು ಅಂದರೆ ಒಂದಿಷ್ಟು ಜನರನ್ನು ವಶಕ್ಕೆ ತೆಗೆದುಕೊಂಡಿದ್ದರು. ಈಗ ಅದರ ಮುಂದುವರೆದ ಭಾಗ ಏನು ಅಂದರೆ FIR ದಾಖಲಾಗಿದೆ ಅನ್ನುವಂಥದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನಷ್ಟು ಜನರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಜೊತೆಗೆ ಏನಂದರೆ 5ನೇ ACMM ಕೋರ್ಟ್ನ ಅನುಮತಿ ಪಡೆದೇ FIR ದಾಖಲಿಸಲಾಗಿದೆ ಅನ್ನುವಂಥದ್ದು. ಇದರ ರೂವಾರಿ ಯಾರು, ಇದರ ಹಿನ್ನೆಲೆ ಏನು ಕಥೆ ಇದು? ಎಸ್, ಖಂಡಿತವಾಗ್ಲೂ ಕೂಡ ರಂಗನಾಥ್ ಭಾರದ್ವಾಜ್ ಏನು ನಿನ್ನೆ ರಾತ್ರಿ ಏನು KG ರಸ್ತೆಯಲ್ಲಿರುವಂತಹ ಪ್ರಭಾತ್ ಕಾಂಪ್ಲೆಕ್ಸ್ ನಲ್ಲಿ ಏನು ನಕಲಿ ID ಕಾರ್ಡ್ ಇರುವಂತಹ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ದಾಖಲಾತಿಗಳ ಮೇಲೆ ಏನು ಈ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿದ್ರು. ನಿನ್ನೆ ಉಪ್ಪಾರಪೇಟೆ ಪೊಲೀಸರ ಜೊತೆ ಸೇರಿಕೊಂಡು ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ಮಾಡಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳಿರುವುದು, ಜೊತೆಗೆ ಕೆಲವರಿಗೆ ಅದಕ್ಕೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮತದಾರರ ಪಟ್ಟಿಯನ್ನ ಕೂಡ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಆದ್ರೆ ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 14 ಜನರ ಮೇಲೆ NCR ಅನ್ನು ದಾಖಲು ಮಾಡಲಾಗಿತ್ತು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ FIR ಅನ್ನ ಕೂಡ ಇದುವರೆಗೂ ಕೂಡ ದಾಖಲಿಸಲಿಲ್ಲ. ಆದ್ರೆ ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ FIR ಅನ್ನ ಕೂಡ ದಾಖಲಿಸಿದ್ದಾರೆ. IPC ಸೆಕ್ಷನ್ 171B ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆ 177A ಅಡಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲಿಸಿದ್ದು, ಚುನಾವಣಾ ಫ್ಲೈಯಿಂಗ್ ಸ್ಕ್ವಾಡ್ ನ ಏನು ದೇವರಾಜು ಎನ್ನುವರು ಈ ಒಂದು ಪ್ರಕರಣವನ್ನ ದಾಖಲಿಸಿದ್ದಾರೆ. ಇದು ಕೂಡ ಏನು ಇವತ್ತು 5ನೇ ACM ಕೋರ್ಟ್ ನಿಂದ ಏನು ಅನುಮತಿಯನ್ನ ಪಡೆದು ಈ ಒಂದು ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ಅನ್ನು ದಾಖಲಿಸಿಕೊಂಡಿರುವಂತಹ ಉಪ್ಪಾರಪೇಟೆ ಪೊಲೀಸರು ಈ ಒಂದು ಬಿಲ್ಡಿಂಗ್ ಏನಿದೆ ಯಾರ ಉಸ್ತುವಾರಿಗೆ ಸಂಬಂಧಪಟ್ಟಿದ್ದು, ಯಾವ ವಿಚಾರಕ್ಕೋಸ್ಕರ ಈ ರೀತಿಯಾಗಿರುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಅಂದ್ರೆ ಮತದಾರರ ಪಟ್ಟಿಯನ್ನ ಹಕ್ಕನ್ನ ಕಸಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗುವಂತಹ ಚುನಾವಣಾ ಅಕ್ರಮಕ್ಕಾಗಿ ಇವರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ರ, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಿದೆ. ಇದಕ್ಕೆ ಸೂಕ್ತವಾಗಿರುವಂತಹ ತನಿಖೆ ಕೂಡ ನಡೆಯಬೇಕಾಗಿದೆ. ಹೀಗಾಗಿ ಈಗ FIR ಅನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಇನ್ನಷ್ಟೇ ತನಿಖೆಯನ್ನ ಮುಂದುವರಿಸಬೇಕಿದೆ. ರಂಗನಾಥ್. ಎಸ್ ಗೌತಮ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.